ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಗೋಡನ್ನ ಕೇಳೋರೇ ಇಲ್ಲದಂತಾಗಿದೆ. ಹುನಗುಂದ ಪುರಸಭೆ ಎದುರಿನ ಸರ್ಕಾರಿ ಶಾಲೆ ಜಲಾವೃತವಾಗಿರುವಂತದ್ದು. ತರಗತಿಗೆ ತೆರಳುವುದಕ್ಕೆ ವಿದ್ಯಾರ್ಥಿಗಳ ಜೊತೆಗೆ ಶಿಕ್ಷಕರು ಪರದಾಟವನ್ನು ನಡೆಸುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಹುನಗುಂದ ಪುರಸಭೆ ಎದುರಿನ ಸರ್ಕಾರಿ ಶಾಲೆ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ. ತರಗತಿಗೆ ತೆರಳುವುದಕ್ಕೆ ವಿದ್ಯಾರ್ಥಿಗಳ ಜೊತೆಗೆ ಶಿಕ್ಷಕರು ಕೂಡ ಪರದಾಟವನ್ನು ನಡೆಸ್ತಾ ಇರುವಂತಹ ಸ್ಥಿತಿ. ಶಿಕ್ಷಕರಿಗೆ ಮಕ್ಕಳು ಜಾರಿ ಬಿಟ್ಟು ಗಾಯ ಮಾಡಿಕೊಳ್ಳುವಂತಹ ಭೀತಿ ಒಂದು ಕಡೆ. ಮಕ್ಕಳ ಬಗ್ಗೆ ಕಾಳಜಿ ವಹಿಸುವುದೇ ಈಗ ಮುಖ್ಯ ಕೆಲಸವಾಗಿ ಹೋಗ್ತಿದೆ. ಪ್ರತಿದಿನ ಪ್ರಾರ್ಥನೆ ಮಾಡೋದಕ್ಕೆ ಸಹ ಮಕ್ಕಳಿಗೆ ಸ್ಥಳ ಇಲ್ಲ. ಆವರಣದ ಬಳಿಯೇ ಬೈಕಾಗಿ ಬಾಯ್ಬಿಟ್ಟು ಕುಳಿತಿರುವಂತಹ ಚರಂಡಿಗಳು, ಜೀವ ಭಯದಲ್ಲಿ ಶಾಲೆಗೆ ತೆರಳುತ್ತಾ ಇರುವಂತಹ ವಿದ್ಯಾರ್ಥಿಗಳು. ಸರ್ಕಾರಿ ಶಾಲೆಯ ದುಸ್ಥಿತಿಯನ್ನ ಕಂಡು ಪೋಷಕರು ಆತಂಕಕ್ಕೊಳಗಾಗಿದ್ದಾರೆ. ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಕೂಡ ಏನು ಪ್ರಯೋಜನ ಆಗ್ತಾ ಇಲ್ಲ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ದುಸ್ಥಿತಿ ಇರುತ್ತೆ. ಬಗೆಹರಿತಾನೆ ಇಲ್ಲ ಸಮಸ್ಯೆ. ಈ ಸಮಸ್ಯೆಗೆ ಬಗೆಹರಿಸೋದು ಯಾರು ಸ್ವಾಮಿ? ದಯವಿಟ್ಟು ಬಗೆಹರಿಸಿ ಅಂತ ಮಳೆಯನ್ನು ತೋಳ್ಕೊಳ್ತಾ ಇದ್ದಾರೆ. ಈ ಕಡೆ ಪೋಷಕರಿಗೂ ಕೂಡ ಆತಂಕ, ಈ ಕಡೆ ಶಾಲೆಯಲ್ಲಿ ಶಿಕ್ಷಕರಿಗೂ ಕೂಡ ಎಲ್ಲಿ ಮಕ್ಕಳು ಬಿದ್ದು ಗಾಯ ಮಾಡ್ಕೊಂಡು ಬಿಡ್ತಾರೋ ಅನ್ನುವಂಥದ್ದು. ಬರೀ ಅವ್ರ ಕಡೆ ಗಮನ ವಹಿಸೋದೇ ಮುಖ್ಯ ಕೆಲಸ ಆಗೋಗ್ಬಿಟ್ಟಿದೆ. ಗೋಳನ್ನ ಕೇಳೋರು ಯಾರೂ ಇಲ್ಲ. ಹುನಗುಂದ ಪುರಸಭೆ ಎದುರಿನ ಸರ್ಕಾರಿ ಶಾಲೆ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ. ಪ್ರಾರ್ಥನೆ ಮಾಡೋದಕ್ಕೂ ಕೂಡ ಮಕ್ಕಳಿಗೆ ಜಾಗ ಇಲ್ಲ. ಶಿಕ್ಷಕರು ಕೂಡ ಪರದಾಡ್ತಾ ಇದ್ದಾರೆ. ಕೇಂದ್ರ ಶಾಲೆ ಹುನಗುಂದದಲ್ಲಿ ಮಳೆಗಾಲದಲ್ಲಿ ಈ ರೀತಿ ನೀರು ನಿಂತು ಮಕ್ಕಳಿಗೆ ಬರಾಕ ದಾರಿಲ್ಲ. ನಮ್ಮ ಹೆಡ್ ಮಾಸ್ಟರ್ ಎಲ್ಲಾ ಕಡೆನೂ ಲೆಟರ್ ಕೊಟ್ರ, ಮುನ್ಸಿಪಾಲಿಟಿಯವರಿಗೆ, ಮೇಲಿನ ಅಧಿಕಾರಿಗಳಿಗೆ ಕಳ್ಸ್ಯಾರ. ಇದಕ್ಕೆ ಪರಿಹಾರ ಸಿಗೋದು. ಮತ್ತೆ ಈಗ ಮಳೆಗಾಲ ಸ್ಟಾರ್ಟ್ ಆಯ್ತು. ಮಕ್ಕಳನ್ನು ನಾವು ಕೈ ಹಿಡಿದು ಕರ್ಕೊಂಡ್ಬರೋ ಪರಿಸ್ಥಿತಿ ಐತಿ. ಈ ಮಳೆಗಾಲದಾಗ ನಮ್ಮ ಸ್ಥಿತಿ ಅಂತೂ ಸ್ಕೂಲಿಗೆ ಬರುವುದು ಮಕ್ಕಳದು ನಮ್ದು ಬಹಳ ಕಷ್ಟಕರವಾದ ಪರಿಸ್ಥಿತಿ ಐತಿ. ಇದಕ್ಕೆ ಪರಿಹಾರ ಅಂದ್ರೆ ನಮ್ದು ಇದನ್ನೆಲ್ಲವನ್ನು ತುಂಬಿಸಿ ಲೆವೆಲ್ ಮಾಡಿಕೊಟ್ಟ ಸಮತಟ್ಟವಾಗಿ ನೀರು ನಿಲ್ಲಲ್ಲ ಅಂತ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ಅಲ್ಲಿ ಯಾರು ಹೇಳೋರಿಲ್ವಾ, ಕೇಳೋರಿಲ್ವಾ? ಸಂಬಂಧಪಟ್ಟಂತವರು ಬಂದು ವಿಚಾರಿಸುವಂತಹ ಕೆಲಸವನ್ನ ಮಾಡಿದಾರಾ? ನೋಡಿ, ಕಂಪ್ಲೀಟ್ ಆಗಿ ಶಾಲೆ ಜಲಾವೃತವಾಗಿದೆ. ಪ್ರಾರ್ಥನೆ ಮಾಡೋದಕ್ಕೂ ಕೂಡ ಮಕ್ಕಳಿಗೆ ಸ್ಪೇಸ್ ಇಲ್ಲ. ಶಿಕ್ಷಕರು ಕೂಡ ಭಯಭೀತರಾಗಿದ್ದಾರೆ. ರೋಜಾ, ಏನು ಅಂದ್ರೆ ಇದು ಬಾಗಲಕೋಟೆ ಜಿಲ್ಲೆಯ ಕೆಲವೊಂದು ಗ್ರಾಮದಲ್ಲಿ ಇದೇ ರೀತಿ ಪರಿಸ್ಥಿತಿ ಆಗಿದೆ. ಇದೊಂದು ಸಾಕ್ಷಿ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಹುನಗುಂದ ಪಟ್ಟಣದ ಪ್ರಮುಖ ಒಂದು ತಾಲೂಕು ಕೇಂದ್ರ. ಆ ತಾಲೂಕು ಕೇಂದ್ರದಲ್ಲೇ ಇಂಥ ಸ್ಥಿತಿ ಆದ್ರೆ ಇನ್ನು ಗ್ರಾಮೀಣ ಭಾಗದಲ್ಲಿ ಯಾವ ರೀತಿ ಸ್ಥಿತಿ ಇರಬಹುದು ಎಂಬುದು ಮಾತ್ರ ಒಂದು ಚರ್ಚೆಯ ವಿಷಯ ಅಂತ ಆಗಿದೆ. ಯಾಕಂದ್ರೆ ಇದು ಹುನಗುಂದ ಪಟ್ಟಣ ಪುರಸಭೆ ಎದುರುಗಡೆ ಇರುವಂತಹ ಶಾಲೆ ಇದೆ. ಆ ಶಾಲೆ ಆವರಣದಲ್ಲಿ ಮಳೆ ಬಂದರಾಯಿತು, ಸಾಕಷ್ಟು ನೀರು ತುಂಬಿ ಹೋಗುತ್ತದೆ. ಮಕ್ಕಳು ಮತ್ತು ಶಾಲಾ ಶಿಕ್ಷಕರು ಸಹ ಒಂದು ಸಂಚರಿಸಬೇಕಾದ್ರೆ ಒಂದು ಏನು ಪರದಾಡುವಂತ ಸ್ಥಿತಿ ನಿರ್ಮಾಣ ಆಗುತ್ತದೆ. ಏನು ಜಿಲ್ಲೆಯಲ್ಲಿ ಕಳೆದ 2-3 ದಿನಗಳಿಂದ ಸಾಕಷ್ಟು ಮಳೆ ಆಯಿತು. ಆ ಮಳೆ ಬಂದ ಹಿನ್ನೆಲೆಯಲ್ಲಿ ಇಡೀ ಏನು ಶಾಲೆ ಆವರಣದಲ್ಲಿ ನೀರು ತುಂಬಿ ಹೋಗಿತ್ತು. ಜೊತೆಗೆ ಈ ಮಳೆ ಕಟ್ಟಡ ಸಹ ಒಂದು ಅಲ್ಲಲ್ಲಿ ಸ್ವಲ್ಪ ಶಿಥಿಲಾವಸ್ಥೆಗೊಂಡಿದೆ. ಈ ಬಗ್ಗೆ ಶಿಕ್ಷಕರು ಸಾಕಷ್ಟು ಬಾರಿಗೆ ಬಿಒಗೆ ಒಂದು ಮನವಿ ಸಲ್ಲಿಸಿದ್ದಾರೆ. ಜೊತೆಗೆ ಡಿಡಿಪಿಐಗೂ ಸಹ ಒಂದು ಮನವಿ ಸಲ್ಲಿಸಿದ್ದಾರೆ. ಆದ್ರೂ ಸಹ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಏನು ಜನಪ್ರತಿನಿಧಿಗಳ ಒಂದು ನಿರ್ಲಕ್ಷ್ಯದಿಂದಾಗಿ ಇಂಥ ಒಂದು ದುಸ್ಥಿತಿ ಬಂದಿದೆ ಅಂತ ಹೇಳ್ಬೋದು. ಸಂಬಂಧಪಟ್ಟ ಗಮನಕ್ಕೆ ತಂದರು, ಮನವಿ ಪತ್ರ ಸಲ್ಲಿಸಿದ್ರು, ಇನ್ನಾದರೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಈಗಲಾದರೂ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಮಳೆ ಬಂದಾಗ ಏನು ಒಂದು ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಬೇಕು, ಯಾವ ರೀತಿ ಅದಕ್ಕೆ ನೀರು ಬರದಂತೆ ತಡೆ ಹೊಡಬೇಕು, ಇಲ್ಲ ನೀರು ಬಂದರೂ ಸಹ ಚರಂಡಿಗೆ ಹಾಯ್ದು ಹೋಗುವಂತ ವ್ಯವಸ್ಥೆ ಮಾಡಬೇಕು ಎಂಬುದ್ರ ಬಗ್ಗೆ ಒಂದು ಗಮನ ಹರಿಸಬೇಕೆಂದು ಸ್ಥಳೀಯರು ಮತ್ತು ಪಾಲಕರು ಒಂದು ಆಗ್ರಹಿಸಿದ್ದಾರೆ. ರೋಜಾ, ರೈಟ್, ಥ್ಯಾಂಕ್ ಯು ತಮ್ಮ ಅಪ್ಡೇಟ್ಸ್ಗಾಗಿ. ಸರ್ಕಾರಿ ಶಾಲೆಗೆ ಉಂಟಾಗಿರುವಂತಹ ಜಲಕಂಟಕ ಹೇಳೋರಿಲ್ಲ ಕೇಳೋರಿಲ್ಲ. ಸೊ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಂಪ್ಲೀಟ್ ಆಗಿ ಶಾಲೆ ಜಲಾವೃತವಾಗಿದೆ ಅಂತ ಹೇಳ್ಬಿಟ್ಟು ಶಿಕ್ಷಕರು ಕೂಡ ಚಿಂತೆಗೀಡಾಗಿದ್ದಾರೆ. ಮಕ್ಕಳಿಗೆ ಪ್ರಾರ್ಥನೆ ಮಾಡೋದಕ್ಕೆ ಕೂಡ ಸ್ಪೇಸ್ ಇಲ್ಲ.